ಇವತ್ತು ನಾವು ಮನುಷ್ಯನ ಅತಿ ದೊಡ್ಡ ಶತ್ರುವಿನ ಬಗ್ಗೆ ಮಾತಾಡೋಣ. ಅದರ ಹೆಸರು ಕೋಪ. ಈ ಕೋಪ ಎಂಥ ಬೆಂಕಿ ಅಂದ್ರೆ ಇದನ್ನ ಉರಿಸಿ ನೀವು ಯಾರ ಮೇಲ್ ಬೇಕಾದ್ರೂ ಎಸೀರಿ, ಎಲ್ಲಕ್ಕಿಂತ ಮೊದಲು ಇದು ನಿಮ್ಮ ಕೈಯನ್ನೇ ಸುಡುತ್ತೆ. ಆದ್ರೆ ಕೆಲವು ಸಲ ಜೀವನದಲ್ಲಿ ಕೋಪ ತೋರಿಸೋದು ಕೂಡ ಅನಿವಾರ್ಯವಾಗ್ಬಿಡತ್ತೆ. ಈಗ ನಾವು ಮಾತಾಡ್ತಿರೋ ಹಾಗೆ ಈ ಕೋಪ ಯಾವಾಗ ಬರುತ್ತೆ ಅಂದ್ರೆ ನೀವು ಧರ್ಮದ ಪರವಾಗಿ ನಿಂತಿದ್ದಾಗ, ಅಧರ್ಮದ ವಿರುದ್ಧವಾಗಿ ನಿಂತಿದ್ದಾಗ, ಸತ್ಯದ ಪರವಾಗಿ ನಿಂತಿದ್ದಾಗ, ಮಾತೃಭೂಮಿಯ ಒಳಿತಿನ ಬಗ್ಗೆ ಯೋಚಿಸ್ತಿದ್ದಾಗ, ನಿಮ್ಮ ಪ್ರೀತಿ ಪಾತ್ರರ ಒಳ್ಳೆದಕ್ಕೆ ಯೋಚಿಸ್ತಿದ್ದಾಗ, ಆಗ ಕೋಪ ಬರೋದು ಖಂಡಿತವಾಗ್ಲೂ ಸಹಜನೇ. ಅದು ನಿಜವಾಗ್ಲೂ ತಪ್ಪಲ್ಲ. ಒಂದ್ ವೇಳೆ ನಿಮಗೆ ಆಗ್ಲೂ ಕೋಪ ಬರ್ಲಿಲ್ಲ ಅಂದ್ರೆ ಇದರ ಅರ್ಥ ನೀವು ಎಲ್ಲೋ ಒಂದ್ ಕಡೆ ದುರ್ಬಲರಾಗಿದ್ದೀರಾ ಅಂತ. ಈ ಕೋಪದ ಹೆಸರಿನ ಶತ್ರುನ ಮಿತ್ರನನ್ನಾಗಿ ಮಾಡ್ಕೋಬೇಕು ಅಂದ್ರೆ ಪರಿಸ್ಥಿತಿಯ ತಿಳುವಳಿಕೆ, ವಿವೇಕ ಮತ್ತು ತಾಳ್ಮೆ, ಈ ಮೂರರ ಅವಶ್ಯಕತೆ ತುಂಬಾ ಮುಖ್ಯ. ಈ ಕೋಪನ ನಿಮ್ಮ ಮಿತ್ರನನ್ನಾಗಿ ಮಾಡ್ಕೊಳ್ಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.